CWRC ನೀತಿಯನ್ನು ಖಂಡಿಸಿ ಮತ್ತು ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ಕನ್ನಡ ಒಕ್ಕೂಟ ಒಂದು ಬಂದ್ಗೆ ಕರೆಯನ್ನು ನೀಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಾ ಗೋವಿಂದ್ ಅವರು ನಮ್ಮ ಜೊತೆಗೆ ಇದ್ದಾರೆ ಮಾತನಾಡೋದಕ್ಕೆ. ಸರ್, ಮುಖ್ಯವಾಗಿ ಕನ್ನಡ ಒಕ್ಕೂಟದಿಂದ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ನೋಡಿ, ಕರ್ನಾಟಕದಲ್ಲಿ 2 ತಿಂಗಳಾಯಿತು ಮುಂಗಾರು ಮಳೆ ಪ್ರಾರಂಭ ಆಗಿ. ಇಲ್ಲಿವರೆಗೆ ಯಾವುದೇ ಕೆರೆ ಕಟ್ಟೆಗಳು ತುಂಬಿಲ್ಲ, ಡ್ಯಾಮ್ಗಳು ತುಂಬಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಏಕಾಏಕಿ ನೀರು ಬಿಡಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ? ಹಾಗಾಗಿ ಇವತ್ತು ನಾವು ನೀರು ಬಿಡಲ್ಲ, ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಈ ಒಂದು ಹೋರಾಟವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನಕ್ಕೆ ಸರ್ಕಾರ ಬರುತ್ತೆ ಕಾದು ನೋಡ್ತೀವಿ. 13ನೇ ತಾರೀಕಿಗೆ ನಾವು ಬಂದು ಕರೆ ಕೊಟ್ಟಿದ್ದೀವಿ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರ ಈ ನಾಡಿನ ಪರವಾಗಿ, ಈ ನಾಡಿನ ಜನತೆಯ ಪರವಾಗಿ ಅತ್ಯಂತ ಕಳಕಳಿಯನ್ನು ತೋರಿಸ್ಬೇಕು. ಮತ್ತು ನಾಡಿನ ಪರವಾಗಿದ್ದೀವಿ ಅನ್ನೋದನ್ನು ಸಾರ್ವಜನಿಕವಾಗಿ ತೋರಿಸ್ಕೊಟ್ಟಾಗ ಜನ ನಿಮ್ಮನ್ನು ಒಪ್ಕೊಳ್ತಾರೆ. ಇನ್ನೂ 1 ಅಲ್ಲ 2 ಅಲ್ಲ 10 ಬಾರಿ ಬೇಕಾದರೆ ನೀವು ಅಧಿಕಾರ ಸ್ವೀಕಾರ ಮಾಡೋದು. ಅಧಿಕಾರ ಮುಖ್ಯ ಅಲ್ಲ, ಇಲ್ಲಿ ನಾಡಿನ ಸಮಸ್ಯೆ ಮುಖ್ಯ. ನಾಡಿನ ಜನತೆಯ ಹಿತವನ್ನು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನು ಅರ್ಥಕೊಂಡು ಇವತ್ತು ಯಾವುದೇ ಕಾರಣದಲ್ಲಿ ಕಾವೇರಿ ನೀರನ್ನು ಬಿಡಬಾರದು. ಸರ್, ಮುಖ್ಯವಾಗಿ DKಶಿ ಅವರು ಈಗ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸಂಧಾನದ ಮುಖೇನವಾಗಿ ಇದನ್ನು ಬಗೆಹರಿಸ್ತೀವಿ ಅನ್ನುವ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಭಾನುವಾರ ಕರೆದಿದ್ದಾರೆ. ಸರ್ವಪಕ್ಷದಲ್ಲಿ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತಾರೆ? ಯಾಕೆಂದರೆ ಸರ್ವಪಕ್ಷ ಅಂದರೆ ಅವೆಲ್ಲ ಇರೋದು ಕರ್ನಾಟಕದಲ್ಲೇ. ನಮ್ಮದೇ ಜನತಾ ಕಾಂಗ್ರೆಸ್ಸು, ಅವ್ರಿಗೆಲ್ಲರಿಗೂ ಕೂಡ ಬದ್ಧತೆ ಇದೆ ಈ ನಾಡಿನ ಬಗ್ಗೆ. ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ತೀರ್ಮಾನ ತಗೊಂಡು 2 ರಾಜ್ಯಗಳ ನಡುವೆ ಇರುವಂತಹ ಈ ವಿವಾದವನ್ನು ಬಗೆಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಅನಿಸುತ್ತಾನೆ. ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಪ್ರಧಾನಮಂತ್ರಿ ಅವರು ಇದೇ ಸೋಮವಾರ ಬರ್ತಾ ಇದ್ದಾರೆ. ನೋಡೋಣ, ನಮ್ಮ ಮೈಸೂರು ಭಾಗದ ಜನ ಅವ್ರನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಕೇಳ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಅವ್ರು ಮಧ್ಯಪ್ರವೇಶ ಮಾಡಬೇಕು. ಸರ್, ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡಿಸಿದ ಹಾಗೆ DKಶಿ ಅವರು ಹೊರಡಿಸಬೇಕು ಅಂತ ಹೇಳಿದ್ರಿ. 91ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ರದ್ದುಗೊಳಿಸಿತು. ನೋಡಿ, ಮೈಸೂರು ಮಂಡ್ಯ ಆ ಭಾಗದಲ್ಲಿ ಒಂದು ರೀತಿಯಲ್ಲಿ ಹಿಂಸಾಚಾರಕ್ಕೆ ಕಾರಣ ಆಯಿತು ಅಂತ. 1991 ನವೆಂಬರ್ 11ನೇ ತಾರೀಕನ್ನು ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆವತ್ತು ನೀವು ಇದೇ ಪರಿಸ್ಥಿತಿಲಿದ್ದೋ. ಆಗ ನಾಡಿನ ಮುಖ್ಯಮಂತ್ರಿ ಬಂಗಾರಪ್ಪನವ್ರ ಮೇಲೆ ನಾವೆಲ್ಲ ಹೋಗಿ ಒತ್ತಡವನ್ನು ಹೇರ್ದು, ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಬೇಡಿ ಸರ್, ಇಲ್ಲಿ ಬರಗಾಲ ಇದೆ, ಸುಗ್ರೀವಾಜ್ಞೆ ಹೊರಡಿಸ್ಬೇಕು ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿದ್ದು ಅವರ ಶಿಷ್ಯ ಇವತ್ತಿನ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಆ ನಂಬಿಕೆ ನನಗಿದೆ. ಅವ್ರ ಹಾದಿಯಲ್ಲೇ ಇವ್ರು ನಡೀತಾರೆ. ಯಾವುದೇ ಕಾರಣದಲ್ಲೂ ನೀರು ಬಿಡಲ್ಲ ಅನ್ನೋ ಭರವಸೆ ನನಗಿದೆ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಬುಕ್ವಾಡಿ, ಬೆಂಗಳೂರು.